ಶ್ರೀನಿವಾಸಪುರ ಮಾವಿಗೆ ಆಂಧ್ರದವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಈಗ ಬೇಡ ಅಂತ ನಿಷೇಧವನ್ನು ಹೇರಿಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಈಗ ಹೋರಾಟ ನಡೀತಾ ಇದೆ. ಶ್ರೀನಿವಾಸಪುರ ಮಾವಿಗೆ ಬೇಡಿಕೆ ಕುಸಿತವಾಗಿದೆ. ವಿಧಾನಸೌಧ ಬಳಿ ಮುಳುಬಾಗಿಲು ಮತ್ತು ಶ್ರೀನಿವಾಸಪುರ ಶಾಸಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಮೃದ್ಧಿ ಮಂಜುನಾಥ್ ಮತ್ತು ವೆಂಕಟ ಶಿವಾರೆಡ್ಡಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕು, ಇಲ್ಲದಿದ್ದರೆ ಚಿಕ್ಕಬಳ್ಳಾಪುರ ಕೋಲಾರ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಅದನ್ನು ಮಾರ್ಕೆಟ್ ಮಾಡುವಂಥದ್ದೇ ಗೊತ್ತಿಲ್ವಲ್ಲ, ಅದೇ ಸಮಸ್ಯೆ ಆಗಿರೋದು. ಈಗ ಅನೇಕ ಕಡೆಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿರುವಂಥ ಸಮಸ್ಯೆ, ಅಲ್ಲಿ ಮೂಲವಾಗಿರುವಂಥ ಬೆಳೆಗಳನ್ನು ಮಾರ್ಕೆಟಿಂಗ್ ಮಾಡೋದೇ ಗೊತ್ತಿಲ್ಲ. ಏನೋ ಬರ್ತಾ ಇರುತ್ತೆ, ಏನೋ ಹೋಗ್ತಾ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಮಾವು ಬೆಳೆಗಾರರ ಹೋರಾಟಕ್ಕೆ ಮಾವಿಗೆ ಬೆಂಬಲ ಬೆಲೆ ಬೇಕೇ ಬೇಕು, ಬೇಕೇ ಬೇಕು. ಮಾವು ಬೆಳೆಗಾರನ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಮಾವು ಬೆಳೆಗಾರರ ಪರವಾಗಿ ನಿಲ್ಲದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಮಾವು ಪ್ರತಿನಿಧಿಗಳಿಗೆ ಧಿಕ್ಕಾರ. ನೋಡಿ, ಈ ಮಾವು ಏನಿದೆ ಶ್ರೀನಿವಾಸಪುರದ್ದು ಮಾವಿಗೆ ಬೇಡಿಕೆ ತುಂಬ ಇತ್ತು, ಬಟ್ ಈಗ ಕುಸಿತವಾಗಿದೆ ಅಂತ. ಯಾಕೆ ಕುಸಿತವಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇವರು. ಈ ಕುಸಿತವಾಗೋಯ್ತು, ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ. ಇದನ್ನು ಯೋಚನೆ ಮಾಡಬೇಕಾಗಿರುವಂಥ ಶಾಸಕರು ಯಾಕೆ ಕುಸಿತವಾಗ್ತಾ ಇದೆ, ಏನು ಸಮಸ್ಯೆ ಆಗಿದೆ ನಂತರ ಅರಿವು ಇರಬೇಕಾಗಿತ್ತು. ಬರೀ ಹೋರಾಟ ಮಾಡ್ಕೊಂಡು ನಿಂತುಬಿಟ್ಟು ಬೀದಿಯಲ್ಲಿ ನಿಂತುಬಿಟ್ಟು ಬೆಂಬಲ ಕೊಡಿ ಬೆಂಬಲ ಬೆಲೆ ಕೊಡಿ ಅಂತ ಕೇಳೋದಲ್ಲ. ಏನಾಗ್ತಾ ಇದೆ, ಅದರ ಮಾರ್ಕೆಟ್ ವ್ಯವಹಾರಗಳು ಎಲ್ಲೆಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಯಾಕೆ ಕುಸಿತ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಸುಮಾರು ತಿಂಗಳುಗಳಿಂದ ಅದನ್ನು ಅಧ್ಯಯನ ನಡೆಸಬೇಕಾಗಿತ್ತು. ಬೇರೆದಕ್ಕೆಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಅಧ್ಯಯನ ಮಾಡ್ಕೊಂಡು ಬರ್ತೀರಾ? ಹೋಗಿರಲ್ವಾ? ಈಗ ಯಾಕೆ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಲ್ಲ ನೀವು? ಏನಾಗಿದೆ, ಯಾಕೆ ಕುಸಿತ ಇದೆ ಅಂತೇಳಿ ಇದನ್ನು ಮಾಡೋದು ಚೆನ್ನಾಗಿದೆ. ಇದು ಹೋಗಿ ಹೋರಾಟ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು